ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರೋ ಹಾಗೆ ಹೆಲ್ತಿಯಾಗಿರೋ ಅಂಥ ಮೊಳಕೆ ಕಾಳಿನ ಕಿಚಡಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು 2-3 ಸಲ ತಿಂತಾರೆ. ನೀವೊಂದು ಸಲ ಟ್ರೈ ಮಾಡಿ. ಹಾಗೆಯೇ ಹೊಸದಾಗಿ ನೋಡ್ತಿರೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ನೋಡಿ 1 ಬಟ್ಲಷ್ಟು ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ. ಹೆಸರು ಕಾಳಿನ ಮೊಳಕೆ ಕಾಳು. ನೀವು ಬೇಕಿದ್ರೆ ಹೆಸರು ಬೇಳೆಯಿಂದನೂ ಮಾಡ್ಕೋಬೋದು. ಜೊತೆಗೆ 2 ಪಾವ್ನಷ್ಟು ಅಕ್ಕಿನ 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಮೊಳಕೆ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಈಗ 2 ಪಾವ್ ರೈಸ್ಗೆ ನಾನು 5 ಲೋಟದಷ್ಟು ನೀರನ್ನ ಹಾಕ್ಕೊತೀನಿ. ಸಾಮಾನ್ಯವಾಗಿ ನಾವು ಬರೀ ಅನ್ನ ಮಾಡೋದಾದರೆ 4 ಲೋಟ ಹಾಕ್ಕೊತೀವಿ, ಅಂದರೆ 1ಕ್ಕೆ 2ರಷ್ಟು. ನಾನು ಇಲ್ಲಿ ಕಿಚಡಿ ಮಾಡ್ತಿರೋದ್ರಿಂದ 5 ಲೋಟದಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರನ್ನ ಹಾಕ್ಕೊಂಡಾದ್ಮೇಲೆ 3 ವಿಷಲಷ್ಟು ಕೂಗಿಸ್ಕೊತೀನಿ. ಯಾಕಂದರೆ ಅದು ರೈಸು ಚೆನ್ನಾಗಿ ಬೇಯಬೇಕಾಗುತ್ತೆ. ರೈಸು ಮತ್ತು ಮೊಳಕೆ ಕಾಳು ಏನಿರುತ್ತೆ ಎರಡೂ ಜೊತೆಗೆ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಸಾಕು. ಜೊತೆಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ವಿಷಲ್ ಬರಲಿಕ್ಕೆ ಬಿಡಬೇಕು. 3 ವಿಷಲ್ ಕೂಗಿಸ್ಕೊಬೇಕು. 3-4 ವಿಷಲ್ಲು ನಡೆಯುತ್ತೆ. ನಾನಿಲ್ಲಿ ಅಂಗಡಿ ಅಕ್ಕಿನ ಯೂಸ್ ಮಾಡಿದ್ದೀನಿ. ನೋಡಿ, ನಾನು 3 ವಿಷಲ್ ಮಾತ್ರ ಕೂಗಿಸ್ಕೊಂಡಿದ್ದೀನಿ. ಕರೆಕ್ಟಾಗಿ ಬೆಂದು ರೆಡಿಯಾಗಿದೆ. ಇವಾಗ ಕಿಚಡಿಗೆ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಜೊತೆಗೆ 2 ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಿಚಡಿ ತುಂಬ ಖಾರ ಆಗಿರಬಾರ್ದು, ಮೀಡಿಯಮ್ ಆಗಿದ್ದರೆ ಸಾಕು. 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಈರುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಆಗಿದೆ. ಟೊಮೆಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. 1 ಟೊಮೆಟೊ ಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಫ್ರೆಂಡ್ಸ್, ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಕ್ಲಿಪ್ ಮಿಕ್ಸ್ ಆಗಿದೆ. ನೀವು ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಟೊಮೆಟೊ ಹಣ್ಣು ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಹಣ್ಣು ಸಾಫ್ಟ್ ಆಗಿದೆ. ಟೊಮೆಟೊ ಹಣ್ಣು ಸಾಫ್ಟ್ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ, ಖಾರಕ್ಕೆ ತಕ್ಕಂಗೆ. ಜೊತೆಗೆ ಸ್ವಲ್ಪ ಗರಂ ಮಸಾಲ ಪೌಡರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಬೇಗ ಆಗಿಬಿಡುತ್ತೆ ರೆಸಿಪಿ. ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ಅಂದರೆ ಟೊಮೆಟೊ ಹಣ್ಣು ಈರುಳ್ಳಿಗೆ ಟೇಸ್ಟ್ ಬರಲಿಕ್ಕೆ ಮಾತ್ರ. ಅನ್ನಕ್ಕೆ ನಾವು ಆಲ್ರೆಡಿ ಉಪ್ಪನ್ನ ಹಾಕ್ಕೊಂಡಿರ್ತೀವಿ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿರೋಂಥ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಫ್ರೈ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಕಿಚಡಿಗೆ ಮಿಕ್ಸ್ ಮಾಡ್ಕೊಬೇಕು. ಕುಕ್ಕರ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಫ್ರೈ ಏನು ಮಾಡಿರ್ತೀವಿ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಆ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಕಿಚಡಿ ಯಾವಾಗಲೂ ಸ್ವಲ್ಪ ತೆಳ್ಳಗೆ ಬರಬೇಕು. ಫ್ರೈ ಆಗಿರೋಂಥ ಪಾತ್ರೆಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ. ನೀವು ನೋಡ್ಕೊಳ್ಳಿ ಅದನ್ನು ರೈಸು ಹೇಗೆ ಬರುತ್ತೆ ಅಂತ. ಆದರೆ ತುಂಬ ಗಟ್ಟಿಗೆ ಬರಬಾರ್ದು ಮತ್ತು ಉದುರಾಗೂ ಇರಬಾರ್ದು. ಕಿಚಡಿ ಯಾವಾಗಲೂ ಮುದ್ದೆ ಥರ ಇರಬೇಕು. ನಾನಿವಾಗ ಬಿಸಿ ನೀರನ್ನ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ನೀರೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಅದು ನೀಟಾಗಿ ಸೆಟ್ ಆಗುತ್ತೆ. ತಣ್ಣೀರಾದರೆ ಮತ್ತೆ ಒಂದು ಸಲ ಬೇಯಿಸಬೇಕು, ಅದು ಟೇಸ್ಟು ಸರಿಗೆ ಅಡ್ಜಸ್ಟ್ ಆಗೋಲ್ಲ. ಹಾಗಾಗಿ ಬಿಸಿನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಮಿಕ್ಸ್ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ವಾವ್, ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಕಿಚಡಿ ರೆಡಿ ಆಯಿತು. ನೀವು ಮನೆಯಲ್ಲಿ ಏನಾದರೂ ಮೊಳಕೆ ಕಾಳು ತಿನ್ನಲ್ಲ ಅಂತ ಇಷ್ಟಪಟ್ಟರೆ, ಅಥವಾ ಮಕ್ಕಳು ನೀವು ನೋಡಿ ಟ್ರೈ ಮಾಡಿ, ಕಾಳುಗಳು ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೊತಾರೆ. ಹಾಗಾಗಿ ಈ ಥರ ಕಿಚಡಿಗೆ ಮಿಕ್ಸ್ ಮಾಡಿ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ.
ವಾವ್, ಘಮ ಘಮ ಬರ್ತಾ ಇದೆ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ, ಅಂದರೆ ಸರ್ವ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಸ್ನೇಹಿತರಿಗೆ ತಪ್ಪದಿರ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ ಯು.